ಬನ್ನಿ, ಒಂದು ಚುನಾವಣಾ ಕ್ಷೇತ್ರವನ್ನು ಕೇವಲ ಸುದ್ದಿಯ ಮುಖ್ಯಾಂಶಗಳಿಂದಲ್ಲ, ಬದಲಾಗಿ ಅಲ್ಲಿನ ಜನರ ದತ್ತಾಂಶ ಮತ್ತು ಧ್ವನಿಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಉತ್ತಮ ಆಡಳಿತಕ್ಕೆ ಒಂದು ದಾರಿ ಕಂಡುಕೊಳ್ಳುವುದೇ ನಮ್ಮ ಈ ವಿಶ್ಲೇಷಣೆಯ ಗುರಿ. ಶಿರಹಟ್ಟಿಯ ಆಳಕ್ಕಿಳಿದು ನೋಡೋಣ. ಮೊದಲಿಗೆ ನಾವು ಎಲ್ಲಿದ್ದೇವೆ ಅಂತ ನೋಡೋಣ. ಇದು ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವ ಶಿರಹಟ್ಟಿ ಕ್ಷೇತ್ರ. ಪ್ರತಿಯೊಂದು ಕ್ಷೇತ್ರದ ಹಾಗೆ ಇದಕ್ಕೂ ತನ್ನದೇ ಆದ ಒಂದು ಗುರುತು ಮತ್ತು ತನ್ನದೇ ಆದ ಸವಾಲುಗಳಿವೆ. ನಮ್ಮ ಈ ವಿಶ್ಲೇಷಣೆ 6 ಹಂತಗಳ ಒಂದು ಪಯಣ. ನಾವು ಮಣ್ಣಿನ ಧನಿಯಿಂದ ಶುರುಮಾಡಿ ಚುನಾವಣೆಯ ಫಲಿತಾಂಶ ಏನ್ ಹೇಳುತ್ತೆ ಅಂತ ಕೇಳಿ ವ್ಯವಸ್ಥೆಯಲ್ಲಿನ ಬಿರುಕುಗಳನ್ನ ಅರ್ಥಮಾಡ್ಕೊಳ್ಳೋಣ. ನಂತರ ನವೀಕರಣಕ್ಕೆ ಒಂದು ನೀಲನಕ್ಷೆ, ಆಡಳಿತದ ಭರವಸೆ ಮತ್ತು ಕೊನೆಯದಾಗಿ ಉದ್ದೇಶಪೂರ್ವಕ ರಾಜಕಾರಣದತ್ತ ಸಾಗೋಣ. ಸರಿ, ನಮ್ಮ ಪಯಣದ ಮೊದಲ ಹೆಜ್ಜೆ ಮಣ್ಣಿನ ಧ್ವನಿ, ಅಂದ್ರೆ ಶಿರಹಟ್ಟಿ ಕ್ಷೇತ್ರದ ಮೂಲ ಸ್ವರೂಪ, ಇಲ್ಲಿನ ಭೂಮಿ ಮತ್ತು ಜನರ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಶಿರಹಟ್ಟಿಯ ಚಿತ್ರಣ ತುಂಬಾನೇ ಸ್ಪಷ್ಟವಾಗಿದೆ. ಇದು 90% ಗ್ರಾಮೀಣ ಪ್ರದೇಶ. ಇದರರ್ಥ ಇಲ್ಲಿನ ಬಹುತೇಕ ಜನರ ಚಿಂತೆಗಳು, ಅವರ ಆಕಾಂಕ್ಷೆಗಳು ಎಲ್ಲವೂ ನೇರವಾಗಿ ಭೂಮಿ ಮತ್ತು ಕೃಷಿ ಜೀವನೋಪಾಯಕ್ಕೆ ಗಟ್ಟಿಯಾಗಿ ಸಂಬಂಧಿಸಿವೆ. ಇಲ್ಲಿನ ಜನಸಂಖ್ಯೆ ಹೇಗಿದೆ? ಸುಮಾರು 2,27,000 ಮತದಾರರು. ಇದೊಂದು ಪರಿಶಿಷ್ಟ ಜಾತಿಗೆ ಅಂದ್ರೆ ಎಸ್ಸಿಗೆ ಮೀಸಲಾದ ಕ್ಷೇತ್ರ. ಹಾಗಾಗಿ ಇಲ್ಲಿನ ಸಾಮಾಜಿಕ ಸಂರಚನೆಯಲ್ಲಿ ಎಸ್ಸಿ ಜನಸಂಖ್ಯೆ ಸುಮಾರು 21.2%, ಎಸ್ಟಿ ಜನಸಂಖ್ಯೆ 6.7% ಇದೆ. ಇವರ ಜೊತೆಗೆ ಒಬಿಸಿ ಮತ್ತು ಲಿಂಗಾಯತ ಸಮುದಾಯಗಳು ಕೂಡ ಪ್ರಬಲವಾಗಿವೆ. ಆದ್ರೆ ಇಲ್ಲಿನ ಜನರ ನಿಜವಾದ ಮೂಲಭೂತ ಸಮಸ್ಯೆ ಏನ್ ಗೊತ್ತಾ? ಅದನ್ನ ನಾವು ಅಭಿವೃದ್ಧಿ ಅಂತರ ಅಂತ ಕರಿಬೋದು. ಅಂದ್ರೆ ಅವರ ಅಗತ್ಯಗಳಿಗೂ ಮತ್ತು ಸ್ಥಳೀಯವಾಗಿ ಸಿಕ್ತಿರುವ ಅಭಿವೃದ್ಧಿಗೂ ನಡುವೆ ಒಂದು ದೊಡ್ಡ ಕಂದಕವಿದೆ. ಈ ಅಭಿವೃದ್ಧಿ ಅಂತರ ಅಂದ್ರೆ ಏನು? ಅಂದ್ರೆ ದಿನನಿತ್ಯದ ಬದುಕಲ್ಲಿ ಕಾಣೋ ಸಮಸ್ಯೆಗಳು. ಹದಗೆಟ್ಟ ರಸ್ತೆಗಳು, ಯಾವಾಗ ಬರುತ್ತೋ ಗೊತ್ತಿಲ್ಲದ ಕುಡಿಯುವ ನೀರು, ಇದ್ರೂ ಪೂರ್ಣವಾಗಿ ಬಳಕೆಯಾಗದ ನೀರಾವರಿ ಸೌಲಭ್ಯ ಮತ್ತು ಯುವಕರಲ್ಲಿ ಹೆಚ್ಚುತ್ತಿರೋ ನಿರುದ್ಯೋಗ. ಇದು ಅನಿವಾರ್ಯವಾಗಿ ಯುವಜನರನ್ನು ಕೆಲ್ಸ ಹುಡುಕಿ ಪಟ್ಟಣಗಳಿಗೆ ವಲಸೆ ಹೋಗುವಂತೆ ಮಾಡುತ್ತಿದೆ. ಈಗ 2ನೇ ಭಾಗಕ್ಕೆ ಹೋಗೋಣ. ಚುನಾವಣೆಯ ಪ್ರತಿಧ್ವನಿ. ನೆಲದ ಮೇಲಿನ ಈ ಎಲ್ಲಾ ಸಮಸ್ಯೆಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಪ್ರತಿಫಲಿಸಿದವು ನೋಡೋಣ ಬನ್ನಿ. 2018 ಮತ್ತು 2023ರ ಚುನಾವಣೆಗಳನ್ನ ಹೋಲಿಸಿದ್ರೆ ಒಂದು ಕುತೂಹಲಕಾರಿ ಕತೆ ಸಿಗುತ್ತೆ. 2018ರಲ್ಲಿ ಬಿಜೆಪಿ ಸುಮಾರು 30,000 ಮತಗಳ ಸ್ಪಷ್ಟ ಅಂತರದಿಂದ ಗೆದ್ದಿತ್ತು. ಆದ್ರೆ 2023ರಲ್ಲಿ ಗೆದ್ದಿದ್ದು ಅದೇ ಪಕ್ಷವಾದ್ರೂ ಅದರ ಹಿಂದಿನ ಕತೆ ತುಂಬಾನೇ ಸಂಕೀರ್ಣವಾಗಿದೆ. ನೋಡಿ, 2023ರ ಮತ ಹಂಚಿಕೆ ಒಂದು ವಿಭಾಜಿತ ತೀರ್ಪನ್ನು ತೋರಿಸುತ್ತೆ. ಬಿಜೆಪಿಗೆ 45% ಮತ ಸಿಕ್ಕಿದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಒಬ್ಬ ಪ್ರಬಲ ಪಕ್ಷೇತರ ಅಭ್ಯರ್ಥಿ 28% ಮತಗಳನ್ನು ಪಡೆದು ಕಾಂಗ್ರೆಸ್ ಮತಗಳನ್ನು ಕೇವಲ 21%ಕ್ಕೆ ಸೀಮಿತಗೊಳಿಸಿದ್ರು. ಆದರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಇದು: ಗೆದ್ರೂ ಕೂಡ ಬಿಜೆಪಿಯ ಮತ ಪ್ರಮಾಣದಲ್ಲಿ 11.83% ದೊಡ್ಡ ಇಳಿಕೆಯಾಗಿದೆ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ಮತದಾರರ ಅಸಮಾಧಾನದ ಒಂದು ಸ್ಪಷ್ಟ ಸಂಕೇತ. ಹಾಗಾದ್ರೆ ಶಿರಹಟ್ಟಿಯ ಮತದಾರರು ಈ ಅಂಕಿಅಂಶಗಳ ಮೂಲಕ ಏನ್ ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರೆ? ಇದರ ಹಿಂದಿನ ಕಾರಣಗಳೇನು? ಈಗ ನಮ್ಮ 3ನೇ ಭಾಗ, ವ್ಯವಸ್ಥೆಯಲ್ಲಿನ ಬಿರುಕುಗಳು. ಈ ಚುನಾವಣಾ ಬದಲಾವಣೆಯ ಹಿಂದಿನ ಮೂಲ ಕಾರಣಗಳನ್ನ ಈಗ ಆಳವಾಗಿ ವಿಶ್ಲೇಷಿಸೋಣ. ಜನರ ಅಸಮಾಧಾನಕ್ಕೆ ಮುಖ್ಯವಾಗಿ 3 ಮೂಲ ಕಾರಣಗಳಿವೆ. ಮೊದಲನೆಯದು ಕಲ್ಯಾಣ ಯೋಜನೆಗಳು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ತಲುಪದಿರೋದು. ಎರಡನೆಯದು ಅಭಿವೃದ್ಧಿಯ ಹಿನ್ನಡೆ, ಅಂದ್ರೆ ಸ್ಥಳೀಯ ಆದಾಯದ ಕೊರತೆ ಮತ್ತು ಕಳಪೆ ಯೋಜನೆ. ಮತ್ತು ಮೂರನೆಯದು ಉದ್ಯೋಗದ ಅಂತರ, ಸ್ಥಳೀಯವಾಗಿ ಕೈಗಾರಿಕೆ ಮತ್ತು ಕೌಶಲ್ಯ ತರಬೇತಿಯ ಕೊರತೆ. ಯಾಕಂದ್ರೆ ನೋಡಿ, ನಮ್ಮ ಸಾರ್ವಜನಿಕ ಜೀವನದ ಅಡಿಪಾಯವೇ ಪ್ರತಿಯೊಬ್ಬ ವ್ಯಕ್ತಿಯ ಘನತೆ. ಇದಕ್ಕೆ ಕೇವಲ ತಿಳುವಳಿಕೆಯ ಮಾತುಗಳಷ್ಟೇ ಸಾಲ್ದು. ಜನರ ಕುಂದುಕೊರತೆಗಳನ್ನು ಕೇಳುವ ಮತ್ತು ಅದಕ್ಕೆ ಸ್ಪಂದಿಸುವ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಇದು ನಮ್ಮ ಸಾಂವಿಧಾನಿಕ ಮೌಲ್ಯಗಳ ತಿರುಳು. ಸರಿ, ಈ ಸಮಸ್ಯೆಗಳೆಲ್ಲ ಇವೆ. ಆದ್ರೆ ಇವು ಕ್ಷೇತ್ರದ ಎಲ್ಲಾ ಕಡೆ ಒಂದೇ ರೀತಿವ್ಯಾ ಅಥವಾ ಕೆಲವು ಭಾಗಗಳಲ್ಲಿ ಹೆಚ್ಚು ತೀವ್ರವಾಗಿವ್ಯಾ? ಈ ನಕ್ಷೆ ನೋಡಿ, ಇದು ಸ್ಪಷ್ಟವಾಗಿ ತೋರಿಸುತ್ತೆ ಸಮಸ್ಯೆಗಳು ಎಲ್ಲೆಡೆ ಒಂದೇ ರೀತಿ ಇಲ್ಲ. ದೇವಿನೂರ್ ಭಾಗದಲ್ಲಿ ದೀರ್ಘಕಾಲದ ನೀರಿನ ಸಮಸ್ಯೆ ಇದೆ. ಇನ್ನೊಂದು ಕಡೆ ವಿಬಂಧಪುರ ಮತ್ತು ಹಾಲಗೇರಿಯಲ್ಲಿ ರಸ್ತೆ ಮತ್ತು ಶಾಲೆಯ ಕೊರತೆಗಳು. ಹಾಗೆಯೇ ಶಿರಹಟ್ಟಿ ಪಟ್ಟಣದಲ್ಲಿ ನಾಗರಿಕ ಮೂಲಸೌಕರ್ಯದ ಸಮಸ್ಯೆಗಳು ಹೆಚ್ಚಾಗಿವೆ.
ಹೀಗೆ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಗುರುತಿಸುವುದು ಸಾಧ್ಯ. ಹಾಗಾದ್ರೆ ಈ ವ್ಯವಸ್ಥೆಯ ದೌರ್ಬಲ್ಯಗಳನ್ನು ರಾಜಕೀಯವಾಗಿ ಹೇಗೆ ಬಳಸಿಕೊಳ್ಳಲಾಯಿತು? ಮೊದಲನೆಯದಾಗಿ, ಮಾಜಿ ಕಾಂಗ್ರೆಸ್ ನಾಯಕರೊಬ್ಬರು ಪಕ್ಷೇತರರಾಗಿ ಸ್ಪರ್ಧಿಸಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಎಸ್ಸಿ ಮತಗಳನ್ನು ನೇರವಾಗಿ ವಿಭಜಿಸಿದರು. ಇದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಪುನಶ್ಚೇತನದ ಅಲೆ ಮತ್ತು ಸ್ಥಳೀಯ ಜಾತಿ ಉಪಗುಂಪುಗಳ ನಡುವಿನ ತಿಕ್ಕಾಟಗಳು ಕೂಡ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದವು. ಸರಿ, ಇಷ್ಟೊತ್ತು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ 4ನೇ ಭಾಗಕ್ಕೆ ಸಾಗೋಣ. ನವೀಕರಣದ ನೀಲನಕ್ಷೆ, ದತ್ತಾಂಶ ಆಧಾರಿತ ಕಾರ್ಯಸಾಧ್ಯ ಪರಿಹಾರಗಳ ಬಗ್ಗೆ ಮಾತಾಡೋಣ. ಶಿರಹಟ್ಟಿಯ ನವೀಕರಣಕ್ಕೆ ದತ್ತಾಂಶ ಆಧಾರಿತ 3 ಹಂತದ ಸ್ಪಷ್ಟ ಯೋಜನೆ ಇಲ್ಲಿದೆ. ಮೊದಲ ಆದ್ಯತೆ ರಸ್ತೆ ಸಂಪರ್ಕ, 2ನೇಯದು ನೀರಾವರಿ, 3ನೇಯದು ಕೌಶಲ್ಯ ಮತ್ತು ಉದ್ಯೋಗ. ಮೊದಲಿಗೆ ಶಿರಹಟ್ಟಿ ಮುಂಡರಗಿ ಹೆದ್ದಾರಿಯನ್ನು ಮೇಲ್ದರ್ಜೆಗೇರಿಸಲು 15 ಕೋಟಿ ರೂಪಾಯಿಗಳ ಹೂಡಿಕೆ. ಇದರಿಂದ ಏನಾಗುತ್ತೆ ಅಂದ್ರೆ, ರೈತರ ಉತ್ಪನ್ನಗಳು ಮಾರುಕಟ್ಟೆಗೆ ಬೇಗ ತಲುಪ್ತವೆ, ಅವರ ಸಾಗಾಟ ಸಮಯ ಕಡಿಮೆ ಆಗುತ್ತೆ, ಜೊತೆಗೆ ನಿರ್ಮಾಣ ಕ್ಷೇತ್ರದಲ್ಲಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ. 2ನೇ ಪ್ರಮುಖ ಆದ್ಯತೆ ನೀರು, ಅಂದರೆ ಜೀವ. 2 ಪ್ರಮುಖ ಕೆರೆಗಳ ಪುನರುಜ್ಜೀವನಕ್ಕೆ 20 ಕೋಟಿ ರೂಪಾಯಿಗಳು. ಇದರ ನೇರ ಪರಿಣಾಮ 5,000 ಎಕರೆ ಜಮೀನಿಗೆ ನೀರು ಸಿಗತ್ತೆ, ಕೃಷಿ ಇಳುವರಿ ಹೆಚ್ಚಾಗತ್ತೆ ಮತ್ತು ಋತುಮಾನದ ಉದ್ಯೋಗವೂ ಹೆಚ್ಚಾಗತ್ತೆ. ಮತ್ತು 3ನೇಯದಾಗಿ ಯುವಕರಿಗಾಗಿ ಭವಿಷ್ಯ, ಕೃಷಿ ಸಂಸ್ಕರಣಾ ಘಟಕ ಮತ್ತು ಕೌಶಲ್ಯ ಕೇಂದ್ರ ಸ್ಥಾಪಿಸಲು 10 ಕೋಟಿ ರೂಪಾಯಿಗಳ ಜಂಟಿ ಹೂಡಿಕೆ. ಇದು ಸ್ಥಳೀಯವಾಗಿ 500ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಯುವಕರು ಅನಿವಾರ್ಯವಾಗಿ ಮಾಡುವ ವಲಸೆಗೆ ಒಂದು ತಡೆಗೋಡೆಯಾಗುತ್ತೆ. ಈಗ 5ನೇಯ ಭಾಗಕ್ಕೆ ಬರೋಣ. ಆಡಳಿತದ ಭರವಸೆ. ಯೋಜನೆಗಳನ್ನ ಘೋಷಿಸೋದು ಸುಲಭ, ಅದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದರ ಹಿಂದಿನ ತತ್ವಗಳೇನು? ಇಲ್ಲೊಂದು ಸರಳ ತತ್ವ ಇದೆ. ನಾವು ಅದನ್ನ ಆಡಳಿತಾತ್ಮಕ ಹೂಡಿಕೆಯ ಮೇಲಿನ ಪ್ರತಿಫಲ ಅಂತ ಕರೀತೀವಿ. ಅಂದ್ರೆ ಜನರ ಹಣದಲ್ಲಿ ಖರ್ಚು ಮಾಡುವ ಪ್ರತಿ ರೂಪಾಯಿಯೂ ಅವರ ಜೀವನದಲ್ಲಿ ಅಳೆಯಬಹುದಾದ ಸ್ಪಷ್ಟವಾದ ಸುಧಾರಣೆಯನ್ನ ತರಬೇಕು. ಹೀಗೆ ದತ್ತಾಂಶವನ್ನ ಬಳಸುವಾಗ ಪ್ರತಿಯೊಬ್ಬರ ಖಾಸಗಿತನ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸೋದು ತುಂಬಾನೇ ಮುಖ್ಯ. ದತ್ತಾಂಶ ಜನರ ಒಳಿತಿಗಾಗಿ ಬಳಕೆಯಾಗಬೇಕೇ ಹೊರತು ಅವರ ಬದುಕಲ್ಲಿ ಮೂಗು ತೂರ್ಸ್ಲಿಕ್ಕಲ್ಲ. ಮತ್ತು ಈಗ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಉದ್ದೇಶಪೂರ್ವಕ ರಾಜಕಾರಣ, ಅಂದ್ರೆ ರಾಜಕೀಯ ಚಟುವಟಿಕೆಯ ಅಂತಿಮ ಗುರಿ ಕೇವಲ ಚುನಾವಣೆ ಗೆಲ್ಲುವುದಲ್ಲ, ಅದರ ಆಚೆಗಿನ ದೃಷ್ಟಿಕೋನ ಏನು? ನೆನಪಿಡಿ, ಒಬ್ಬ ನಾಯಕನ ನಿಜವಾದ ಅಳತೆಗೋಲು ಗೆಲುವಿನ ಅಂತರವಲ್ಲ, ಬದಲಾಗಿ ಸಮಾಜದ ಅತ್ಯಂತ ದುರ್ಬಲ ವರ್ಗದವರ ಜೀವನದಲ್ಲಿ ಆಗ್ತಿರುವ ಪ್ರಗತಿಯ ವೇಗ. ಕಡಿಮೆಯಾದ ಜನಾದೇಶ ಅನ್ನೋದು ಒಂದು ರಾಜಕೀಯ ಬಿಕ್ಕಟ್ಟಲ್ಲ, ಅದೊಂದು ಸಂಭಾಷಣೆಗೆ ಸಿಕ್ಕ ಅವಕಾಶ. ಜನಮಾತನ್ನು ಕೇಳಿ ದಾರಿ ಸರಿಪಡಿಸಿಕೊಂಡು ಕೇವಲ ಮಾತಿನಿಂದಲ್ಲ, ಕೃತಿಯ ಮೂಲಕ ನಂಬಿಕೆಯನ್ನು ಪುನಃ ಗಳಿಸುವ ಒಂದು ಅವಕಾಶ. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ಮೂಲಕ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ.